ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರೇ ಮುಂದುವರಿತಾರೆ, ಯತ್ನಾಳ್ ಅವರು ಒಡೆದ ಮನಸ್ಸುಗಳನ್ನು ಕೈಕಾಲು ಬಿದ್ದು ನಾವು ಒಪ್ಪಿಸ್ತೀವಿ ಅಂತ ಯಾಕಂದ್ರೆ ಸುಮ್ಮನೆ ನಮ್ಗೆ ಹುಚ್ಚಿಡದತ್ತಂದ್ರೆ ರಾಮುಲವ್ರು ಹೇಳ್ಕೊಂಡು ನಾನು ಹೋಗಿ ಜೈ ಎಲ್ಲಕ್ಕ ರಾಮುಲವರು ಅವ್ರಿಗೆ ಎಷ್ಟು ಅಪಮಾನ ಆಗೈತಲ್ಲ ವಿಜೇಂದ್ರಿಂದ, ಖರೆ ಅವರು ವಾಗ್ದಾನಿಕೆ ಆಗಬಾರ್ದಾಗಿತ್ತು. ರಾಮುಲು ಅವರು ಮಂತ್ರಿ ಇದ್ದಾಗ ಇದೇ ವಿಜೇಂದ್ರನೇ ಅವ್ರ ಪಿ ಎಗಳ ಮ್ಯಾಗ ಕರಪ್ಷನ್ ಚಾರ್ಜ್ ಮಾಡಿ ಕಂಪ್ಲೇಂಟ್ ಮಾಡಿದ್ದ. ಅಂದ್ರೆ ರಾಮುಲು ಅವ್ರ ಭವಿಷ್ಯನೇ ಹಾಳು ಮಾಡಿದಂಥ ವ್ಯಕ್ತಿ ಮತ್ತು ಅವ್ನಿಗೆ ಜೈ ಎತ್ತಾರಂದ್ರೆ ಅದು ಭಾಳ ವಿಷಾದಕರವಾದ ಸುದ್ದಿ. ಸರಿ, ಹೊಸ ಪಕ್ಷದ ಆಲೋಚನೆಗಳು ಹೊಸ ಪಕ್ಷ ನೋಡೋಣಲ್ರಿ, ಇವ್ರು ಕರ್ನಾಟಕದ ರಾಜ್ಯಾಧ್ಯಕ್ಷನೇ ಮಾಡಲ್ಲಾಗ್ಯಾರಲ್ಲ, ಜಲ್ದಿ ಡಿಕ್ಲೇರ್ ಆಯ್ತಂದ್ರೆ ನಮ್ಮದು ಡಿಕ್ಲೇರೇ ವಿಜಯದಶಮಿ ಸಮೀಪ ಬಂದೈತಿ. ಅದ್ರ ಸಂಬಂಧ ಕಾಯ್ತಿದ್ದೀರಿ? ಹೌದು, ಕಾಯ್ತಿದ್ದು. ಸರ್, ವಾಪಸ್ ಬಿಜೆಪಿ ಜೊತೆಗೆ ಹೋಗುವಂತ ಮನಸ್ಥಿತಿ ಹಿಂದಿನ ನೋಡ್ರಿ, ನಾವು ಬಿ ಜೆ ಪಿನೇ ಇದ್ದೀವಿ. ಅವರೇ ಒಳ್ಳೊಳ್ಳೆ ಯಡಿಯೂರಪ್ಪನೇ 3 ಸಲ ಹೊರಗೆ ಹಾಕ್ಯಾರ ನನಗೆ. ನಾನೇನು ಬಿ ಜೆ ಪಿ ಬಿಟ್ಟು ಹೋಗೇ ಇಲ್ಲ. ಅವನೇ ತನ್ನ ಮಗನ ಭವಿಷ್ಯ, ತನ್ನ ಭವಿಷ್ಯ. ಅವ ಯಡಿಯೂರಪ್ಪಗೆ ತಾನು ಇರಬೇಕು, ಸತ್ತ ಮ್ಯಾಗ ಅವನ ಮಗ ಇರಬೇಕು, ಸತ್ತ ಮ್ಯಾಗ ಅವ್ನ ಮೊಮ್ಮಗ ಇರಬೇಕು. ಉಳ್ಕಿದವರೆಲ್ಲ ಅವ್ರ ಮನೆಯಾಗ ಕಸ ಹುಡುಕ್ಬೇಕು. ನಮಗೇನು ಕೆಲಸ ಇಲ್ಲ. ಕೆಲವೊಂದು ಅಪ್ಪಾಜಿ ಅನ್ನೋಂಥ ಯೋಗಿ ನನ್ನ ಮಕ್ಕಳು ರಾಜಕಾರಣದಾರ. ಯಾರಿಗೆ ಅಪ್ಪ ಅನ್ಬೇಕಂದ್ರೆ ಯಾರಿಂದ ಉತ್ಪನ್ನ ಆಗಿರ್ತಾರೆ ಅವ್ರಿಗೆ ಅಪ್ಪ ಅಟ್ಟೆ ಅನ್ಬೇಕು. ದೊಡ್ಡ ದೊಡ್ಡ ಜಗತ್ತುಗಳಿದ್ರೆ ಅಪ್ಪಾಜಿ ಅಂದ್ರೆ ತಪ್ಪಲ್ಲ. ಇವರೆಲ್ಲ ಹಾದಿ ಬೀದಿಗೆ ಹೋಗೋರೆಲ್ಲ ಅಪ್ಪಾಜಿ ಅಂದೇ ಆ ಬಿ ಜೆ ಪಿ ಹಾಳು ಮಾಡಿದವ್ರು ಈ ಅಪ್ಪಾಜಿ ಕಂಪ್ನಿಗಳು.